ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವಿಶೇಷ ಅಂದರೆ ಇವತ್ತು ಸಂಡೇ ಸ್ಪೆಷಲ್ ಬಂದ್ಬಿಟ್ಟು ಮೊಟ್ಟೆ ಕೋಳಿ ಸಾಂಬಾರು ಇವತ್ತು ಹೇಗೆ ಮಾಡೋದು ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಮೊಟ್ಟೆ ಕೋಳಿ ಅಂದರೆ ಒಂದು ಸ್ಟೈಲಲ್ಲಿ ಇರಬೇಕಂತಂದರೆ ನಾಟಿ ಕೋಳಿ ಇರೋ ಥರ ಇರುತ್ತೆ ಫ್ರೆಂಡ್ಸ್. ಸೊ ಇವತ್ತಿನ ಎಪಿಸೋಡಲ್ಲಿ ಬನ್ನಿ ನಾವು ಮೊಟ್ಟೆ ಕೋಳಿ ಮಾಡೋದನ್ನು ಹೇಗೆ ಅಂತಬಿಟ್ಟು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ಶುರು ಮಾಡೋಣ. ಹಾಗೂ ಈ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಳಬೋರು ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಈಗ ಮೊಟ್ಟೆ ಕೋಳಿ ಸಾಂಬಾರು. ಬನ್ನಿ ಫ್ರೆಂಡ್ಸ್, ಮೊಟ್ಟೆ ಕೋಳಿ ಸಾಂಬಾರು ಜೊತೆಗೆ ರಾಗಿ ಮುದ್ದೆ ಮಾಡೋಣ. ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್ ನೋಡಿ, ಇವತ್ತಿನ ಸ್ಪೆಷಲ್ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ಈ ಎಪಿಸೋಡಲ್ಲಿ ಮೊಟ್ಟೆ ಕೋಳಿ ಸಾಂಬಾರಿಗೆ ನೋಡಿ ಮಸಾಲ ಪದಾರ್ಥಗಳು. ಮೊದಲನೇ ನೋಡಿ ಹಸಿ ಕೊಬ್ಬರಿನೂ ಯೂಸ್ ಮಾಡ್ತಾಯಿದ್ದೀವಿ, ಮತ್ತು ಮೆಣಸು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಧನಿಯಾ, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು 3ರಿಂದ 4 ಟೊಮೆಟೊ ಹಣ್ಣು. ಫ್ರೆಂಡ್ಸ್, ಇದನ್ನು ನಾವೀಗ ನೀಟಾಗಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇದು ಮೊಟ್ಟೆ ಕೋಳಿ. ಸೊ ಮೀನಾಕ್ಷಿ ಅವರು ಕ್ಲೀನ್ ಮಾಡ್ತಾಯಿದ್ದಾರೆ. ನೋಡಿ ಮೊಟ್ಟೆ ಕೋಳಿ ನೋಡಿ, ಇದು ಇದನ್ನು ನೀಟಾಗಿ ವಾಶ್ ಮಾಡ್ತಿದ್ದಾರೆ. ಇದು ನಾವು ಇವತ್ತು 2 kg ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಸೊ ಇದನ್ನು ನೀಟಾಗಿ 2-3 ನೀರಿಂದ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾರೆ ಮೊಟ್ಟೆ ಕೋಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಈಗ ಕ್ಲೀನಿಂಗ್ ಆಯಿತು. ನೋಡಿ ಫ್ರೆಂಡ್, ಈಗ ಮಿಕ್ಸಿಯಲ್ಲಿ ಮಸಾಲೆಗಳನ್ನು ಎಲ್ಲ ರುಬ್ಬೋದು. ಫ್ರೆಂಡ್ಸ್ ಬನ್ನಿ, ಈಗ ಚಿಕನ್ನು ನೋಡಿ ಸ್ಟವ್ ಚಾಲು ಮಾಡಿದರೆ ಕುಕ್ಕರ್ ಇಡ್ತವ್ರೆ. ಕುಕ್ಕರ್ ಬಿಸಿ ಆಗ್ತದೆ. ಈಗ ಆಯಿಲ್ 3 to 4 teaspoon ಆಯಿಲ್ ಫ್ರೆಂಡ್ಸ್. ಕರಿಬೇವು, ಈರುಳ್ಳಿ, ಹಾಕ್ಕೊಂಡಿರೋ ಈರುಳ್ಳಿ, ಒಂದು 3 ಹಸಿಮೆಣಸಿನಕಾಯಿ. ಸೊ ಇದನ್ನು ಈಗ ಚೆನ್ನಾಗಿ ಗೋಲ್ಡ್ ಕಲರ್ ಫ್ರೈ ಮಾಡ್ತೀವಿ. ನೋಡಿ ಫ್ರೆಂಡ್, ಈಗ ಚಿಕನ್ನು ಹಾಕ್ತಾಯಿದ್ದೀವಿ. 2 kg ತಗೊಂಡಿದ್ದೀವಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಫ್ರೆಂಡ್ಸ್ ನೋಡಿ, ಇದು ಬಂದ್ಬಿಟ್ಟು ಪರಿಣಿತಾಗೆ ಮೊಟ್ಟೆ ಕೋಳಿ ಮಾಡ್ತಾಯಿದ್ದಲ್ಲ ಅದ್ರ ಜೊತೆಗೆ ಬರುತ್ತೆ ಸ್ವಲ್ಪ ಅದಕ್ಕೆ ತೊಗಟೆ ಇಷ್ಟ, ಆಮೇಲೆ ಲಿವರು, ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಇದನ್ನು ಒಗ್ಗರಣೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಪ್ಯಾನಲ್ಲಿ ಇಟ್ಟಿದ್ದೀವಿ, ಎಣ್ಣೆ ಹಾಕಿದ್ದಾರೆ. ಇದನ್ನು 1 ನಿಮಿಷ ಮುಚ್ಚಿಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗೋಲ್ಡ್ ಕಲರ್ ಆಗಿದೆ. ಈಗಿನ 1 ರೌಂಡ್ ತಿರ್ಸ್ಬಿಟ್ಟು ಇದು ಪರಿಣಿತ ಫ್ರೈ. ಸೊ
ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಚಿಕನ್ ತಿನ್ನೋರಿಗೆ ಈ ಥರ ಒಂದ್ಸತಿ ಟ್ರೈ ಮಾಡಿಕೊಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ. ಆಮೇಲೆ ಇದಕ್ಕೆ ಮಸಾಲೆ ಕೂಡ ಜಾಸ್ತಿ ಬೇಡ ಫ್ರೆಂಡ್ಸ್. ಸೊ ಉಪ್ಪು ಅರಿಶಿನ ಹಾಕಿದ್ರೆ ಒಂದ್ಸತಿ ಫ್ರೈ ಮಾಡ್ಕೊಬೇಕಿದ್ದೀನಿ. ಈಗ ಈ ಥರ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ, ಸ್ವಲ್ಪ ಅರಿಶಿನ, ಒಂದು 1/2 ಟೀ ಸ್ಪೂನ್. ಯಾಕೆಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ವ, ಸೊ ಹಾಗಾಗಿ ಜಾಸ್ತಿ ಖಾರನೂ ಇರಬಾರ್ದು. ಇದನ್ನು ಒಂದು ರೌಂಡ್ ತಿರ್ಸ್ಕೊಂಡ್ಬಿಡೋಣ ಫ್ರೆಂಡ್ಸ್ ನೀಟಾಗಿ. ಸೊ ತಿರ್ಸಿದ್ರೆ ಈ ಥರ ಬರುತ್ತೆ. ಇದು ಸಿಂಪಲ್ ರೆಸಿಪಿ ಫ್ರೆಂಡ್ಸ್. ಈ ಥರ ಮಕ್ಕಳಿಗೆ ಮಾಡಿಕೊಡಿ. ಚಿಕನ್ ತಿನ್ನೋ ಮಕ್ಕಳು ಚೆನ್ನಾಗಿ ತಿಂತಾರೆ. ವಾರಕ್ಕೆ 1 ದಿನ 2 ದಿನ ಕೊಟ್ಟರೆ ವಿಟಮಿನ್ ಸಿಗ್ತವೆ ಇದರಿಂದ. ನೋಡಿ ಫ್ರೆಂಡ್ಸ್, ಈ ಥರ ಈಗ ಕುದ್ದಿದೆ ಕುಕ್ಕರಲ್ಲಿ. ಈಗ ಇದನ್ನು ನಾವು ಮಸಾಲೆಯನ್ನು ಆ್ಯಡ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಈ ಥರ ಕುದ್ದಿದ ಮೇಲೆ ಈಗ ನಾವು ಇದಕ್ಕೆ ಮಸಾಲೆ ಆ್ಯಡ್ ಮಾಡಬೇಕು. ಮಸಾಲೆ ಅವಾಗೆಲ್ಲ ತೋರಿಸಲ್ಲ, ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡಿಬಿಡೋಣ. ಇದು ವಿಸಿಲ್ ಹೊಡಿಸಿವಿ ಫ್ರೆಂಡ್ಸ್, ಒಂದು 7-8 ವಿಸಿಲ್ ಹೊಡಿಸಿದ್ದೀವಿ. ಸೊ ಈ ಥರ ಬಂದಿದೆ ನೋಡಿ. ವಾವ್, ಸೂಪರಾಗಿ ಗಮಲು ಬರ್ತಾ ಇದೆ ಫ್ರೆಂಡ್ಸ್. ಮೊಟ್ಟೆ ಕೋಳಿ ಸಾರು ರಾಗಿ ಮುದ್ದೆ ಜೊತೆ ಇವತ್ತು ಸೂಪರಾಗಿರುತ್ತೆ ಬ್ಯಾಟಿಂಗು. ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ನಾವು 1 ಟೀ ಸ್ಪೂನ್, ಇನ್ನೊಂದು ಅದು ಅಂದರೆ ನಮಗೆ ಎಷ್ಟು ಬೇಕು ಅಷ್ಟು ನೋಡಿ ಫ್ರೆಂಡ್ಸ್. ನಿಮಗೆ ಎಷ್ಟು ಖಾರ ಬೇಕು, ನಮ್ಮ ಮನೇಲಿ ಸ್ವಲ್ಪ ಖಾರ ತಿಂತಾರೆ, ಅದಾಗಿ 2 ಟೀ ಸ್ಪೂನ್ ಹಾಕಿದ್ದಾರೆ ಖಾರದ ಪುಡಿ. ಸೊ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೊಮ್ಮೆ ವಿಸಿಲ್ನ ತೋರಿಸ್ಬಿಟ್ರೆ ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಮೊಟ್ಟೆ ಕೋಳಿ ಸಾರು ಜೊತೆ ಇವತ್ತು ಮುದ್ದೆ ಬ್ಯಾಟಿಂಗ್. ಸೊ ಈಗ ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ತಿರ್ಸಿ ಮತ್ತೆ ಕುಕ್ಕರಲ್ಲಿ ಇಡೋಣ. ನಿಮಗೆ ಮತ್ತೆ ಫೈನಲ್ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಬಂದಿರುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ನೋಡಿ ಫೈನಲ್ ಆಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಮೊಟ್ಟೆ ಕೋಳಿ ಸಾಂಬಾರು ಮುದ್ದೆ ಇದು ಫ್ರೈ ನೋಡಿ ಫ್ರೆಂಡ್ಸ್. ಸೊ ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ನೀವು ಪೀಸ್ ನೋಡ್ಬೋದು ಹೇಗೆ ಬಂದಿದೆ ಅಂತ. ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಸೊ ಈ ಥರ ನೀಟಾಗಿ ಬಂದಿದೆ. ಸೊ ಒಂದು ಸತಿ ನೀವು ಟ್ರೈ ಮಾಡಿ. ಇವತ್ತಿನ ಊಟ ಸೂಪರಾಗಿದೆ ಫ್ರೆಂಡ್ಸ್. ಸೊ ಎಲ್ಲರೂ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳು.